ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಇದೆಂತ ಹುಚ್ಚಾಟ ಫ್ರಾಂಕ್ ಮಾಡಲು ಹೋಗಿ ಗ್ಯಾಂಗ್ ತಗ್ಲಾಕೊಂಡಿರುವಂತಹ ಘಟನೆ ನಡೆದಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಇದೆಂತ ಹುಚ್ಚಾಟ, ಕೊರಿಯರ್ ಮಾಡಲು ಗ್ಯಾಂಗ್ ಬಂದಿದ್ದು ಫ್ರಾಂಕ್ ಮಾಡಲು ಹೋಗಿ ಒಂದು ಗ್ಯಾಂಗ್ ಬೆಂಗಳೂರಿನಲ್ಲಿ ತಗ್ಲಾಕೊಂಡಿರುವಂತಹ ಘಟನೆ ನಡೆದಿದೆ. ಜೀವಂತ ವ್ಯಕ್ತಿಯನ್ನ ಕೊರಿಯರ್ ಮಾಡಲು ಗ್ಯಾಂಗ್ ಬಂದಿದ್ದು ಗೋಣಿ ಚೀಲದಲ್ಲಿ ವೃದ್ಧನನ್ನ ತುಂಬಿಸಿಕೊಂಡು ಗ್ಯಾಂಗ್ ಬಂದಿದೆ ಕೊರಿಯರ್ ಮಾಡೋದಕ್ಕೆ. ಈಗಾಗಲೇ ಸಾಲು ಸಾಲು ರಜೆ ಇದೆ, ಬಸ್ನಲ್ಲಿ ಸೀಟ್ ಸಿಗದ ಕಾರಣ ಮಂಗಳೂರಿಗೆ ಕೊರಿಯರ್ ಮಾಡಿ ಅಂತ ಫ್ರಾಂಕ್ ಮಾಡಲು ಒಂದು ಗ್ಯಾಂಗ್ ಬಂದಿರುತ್ತೆ. ಮೂಟೆಯಲ್ಲಿದ್ದ ವ್ಯಕ್ತಿ ಕಂಡು ಕೊರಿಯರ್ ಸಿಬ್ಬಂದಿ ಗಾಬರಿಯಾಗಿರುವಂತಹ ಘಟನೆ ನಡೆದಿದ್ದು ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಇದೆಂತ ಹುಚ್ಚಾಟ ಅಂತ, ಜೀವಂತ ಇರುವ ವ್ಯಕ್ತಿಯನ್ನ ಮೂಟೆಯಲ್ಲಿ ತುಂಬಿಕೊಂಡು ಬಂದು ಪಾರ್ಸಲ್ ಮಾಡಬೇಕು ಅಂತ ಕೊರಿಯರ್ ಆಫೀಸ್ಗೆ ಬಂದಿದ್ದು. ಸೊ ಈ ಘಟನೆ ಅಲ್ಲಿದ್ದವರಂತವರನ್ನ ಬೆಚ್ಚಿ ಬೀಳಿಸಿದೆ. ಗಮನಿಸ್ತಾ ಇರ್ಬೋದು ನೀವು ಕೂಡ, ಆ ವೃದ್ಧನನ್ನ ಗೋಣಿ ಚೀಲದಲ್ಲಿ ತುಂಬಿಸಿಕೊಂಡು ಬಂದು ಕೊರಿಯರ್ ಮಾಡಬೇಕು ಅಂತ ಹೇಳ್ತಾರೆ. ಸೊ ಬೈಕ್ನಲ್ಲಿ ವೃದ್ಧನನ್ನ ನೀವು ಕೂಡ ಗಮನಿಸ್ತಾ ಇರಬಹುದು. ಒಟ್ಟಾರೆಯಾಗಿ ಮೂಟೆಯಲ್ಲಿ ವ್ಯಕ್ತಿಯನ್ನ ಕಂಡು ಕೊರಿಯರ್ ಸಿಬ್ಬಂದಿ ಗಾಬರಿಯಾಗಿದ್ದಾರೆ. ಪಬ್ಲಿಕ್ ಟಿವಿಗೆ ಎಕ್ಸ್ಕ್ಲೂಸಿವ್ ಸಿಸಿಟಿವಿ ದೃಶ್ಯ ಲಭ್ಯವಾಗಿದ್ದು ಮೂಟೆ ತೆಗೆದು ನೋಡಿದಾಗ ವೃದ್ಧ ಇರೋದು ಪತ್ತೆಯಾಗಿದೆ. ವಯಾಲಿ ಕಾವಲ್ನಲ್ಲಿ ಸಂಜೆ ಈ ಘಟನೆ ನಡೆದಿದ್ದು ಒಟ್ಟಾರೆಯಾಗಿ ಪೊಲೀಸರಿಗೆ ಈಗಾಗಲೇ ಕೊರಿಯರ್ ಸಿಬ್ಬಂದಿ ಮಾಹಿತಿಯನ್ನು ಕೂಡ ನೀಡಿದ್ದಾರೆ. ಒಂದೇ ಕುಟುಂಬದ 5ರಿಂದ ಈ ಫ್ರಾಂಕ್ ವಿಡಿಯೋವನ್ನ ಮಾಡಲಾಗಿದೆ. 5ವರಿಗೂ ಕೂಡ ಹಿಗ್ಗಾಮುಗ್ಗಾ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಪೊಲೀಸರು. ಪೊಲೀಸ್ ಠಾಣೆಯಲ್ಲಿ 5ವರಿಗೂ ಕೂಡ ಫುಲ್ ಗ್ರಿಲ್ ನಡೆಸಿದ್ದು ಒಟ್ಟಾರೆಯಾಗಿ ಪಬ್ಲಿಕ್ ಟಿವಿಗೆ ಎಕ್ಸ್ಕ್ಲೂಸಿವ್ ದೃಶ್ಯ ಲಭ್ಯವಾಗಿದ್ದು ಮಂಗಳೂರಿಗೆ ಕೊರಿಯರ್ ಮಾಡಿ ಅಂತ ವೃದ್ಧನನ್ನ ಗೋಣಿ ಚೀಲದಲ್ಲಿ ತುಂಬಿಸಿಕೊಂಡು ಒಂದು ಕಂಪ್ಲೀಟ್ ಕುಟುಂಬ ಕೊರಿಯರ್ ಆಫೀಸ್ಗೆ ಬಂದಿದ್ದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಿಬ್ಬಂದಿ ಪೊಲೀಸರಿಗೆ ಮಾಹಿತಿಯನ್ನು ಕೂಡ ನೀಡಿದ್ದಾರೆ. ಒಟ್ಟಾರೆಯಾಗಿ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಹುಚ್ಚಾಟವನ್ನ ಒಂದು ಗ್ಯಾಂಗ್ ಮೆರೆದಿದ್ದು ವೃದ್ಧನನ್ನ ಗೋಣಿ ಚೀಲದಲ್ಲಿ ತುಂಬಿಸಿಕೊಂಡು ಬಂದು ಮಂಗಳೂರಿಗೆ ಕೊರಿಯರ್ ಮಾಡಬೇಕು ಅಂತ ಹೇಳ್ತಾರೆ. ಸೊ ಚೀಲ ಅಲುಗಾಡೋದನ್ನ ಗಮನಿಸಿದ ಸಿಬ್ಬಂದಿ ಆ ಚೀಲ ಓಪನ್ ಮಾಡಿ ನೋಡಿದಂತಹ ಸಂದರ್ಭದಲ್ಲಿ ಅದರಲ್ಲಿ ವೃದ್ಧ ಚೀಲದಲ್ಲಿ ಇರೋದು ಕಂಡುಬಂದಿದ್ದು. ಸೊ ಈಗಾಗಲೇ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರಿಗೆ ಮಾಹಿತಿಯನ್ನು ಕೂಡ ನೀಡಲಾಗಿದೆ. ಒಂದೇ ಕುಟುಂಬದ 5ರಿಂದ ಈ ರೀತಿಯಾಗಿ ಫ್ರಾಂಕ್ ಮಾಡಲಾಗಿದ್ದು, ಈ ರೀತಿಯೆಲ್ಲ ಯಾರಾದರೂ ಫ್ರಾಂಕ್ ಮಾಡ್ತಾರಾ? ಇವರ ಹುಚ್ಚಾಟ ಮಿತಿ ಮೀರಿದ್ದು ಕೊರಿಯರ್ ಕಚೇರಿಗೆ ಚೀಲವನ್ನ ತೆಗೆದುಕೊಂಡು ಬರ್ತಿರುವಂತಹ ದೃಶ್ಯಾವಳಿಗಳನ್ನ ನೀವು ಕೂಡ ಗಮನಿಸ್ತಾ ಇರ್ಬೋದು. ಬೈಕ್ನಲ್ಲಿ ಮೊದಲು ಚೀಲವನ್ನ ತೆಗೆದುಕೊಂಡು ಬರ್ತಾರೆ, ಕೊರಿಯರ್ ಆಫೀಸ್ಗೆ ಚೀಲವನ್ನ ತೆಗೆದುಕೊಂಡು ಬಂದು ಈ ಚೀಲವನ್ನ ಕೊರಿಯರ್ ಮಾಡಬೇಕು ಅಂತ ಹೇಳ್ತಾರೆ. ಸೊ ಚೀಲದಲ್ಲಿ ಚೀಲ ಅಲುಗಾಡ್ತಿರೋದನ್ನ ಗಮನಿಸಿದಂತಹ ಸಿಬ್ಬಂದಿ ಚೀಲವನ್ನ ಓಪನ್ ಮಾಡಿ ನೋಡ್ತಾರೆ ಅನುಮಾನಗೊಂಡು. ಸೊ ಆ ಸಂದರ್ಭದಲ್ಲಿ ಆ ಚೀಲದಲ್ಲಿ ವೃದ್ಧ ಇರೋದು ಗೊತ್ತಾಗುತ್ತೆ. ಸೊ ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರಿಗೂ ಕೂಡ ಈಗಾಗಲೇ ಕೊರಿಯರ್ ಕಚೇರಿಯ ಸಿಬ್ಬಂದಿಗಳು ಮಾಹಿತಿಯನ್ನ ನೀಡಿದ್ದಾರೆ. ಸೊ ಒಂದೇ ಕುಟುಂಬದ 5ರಿಂದ ಈ ರೀತಿಯಾಗಿ ಫ್ರಾಂಕ್ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದ್ದು ಈಗ ಪೊಲೀಸರು ಕೂಡ ಈ 5ರನ್ನು ಕೂಡ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಗೋಣಿ ಚೀಲವನ್ನ ಒಬ್ಬ ವ್ಯಕ್ತಿಯನ್ನ ಚೀಲದಲ್ಲಿ ತೆಗೆದುಕೊಂಡು ಹೋದಂತಹ ಟೀಮ್ ಏನಿದೆ ಅವ್ರು ನನ್ನ ಜೊತೆ ಇದ್ದಾರೆ. ಈಗಾಗಲೇ ಅವ್ರನ್ನ ವಯಾಲಿ ಕಾವಲ್ ಪೊಲೀಸರು ಕರೆಸಿ ಏನು ಮಾಡಿದ್ರಿ ಅಂತ ವಿಚಾರಿಸಿದ್ದಾರೆ. ಓಕೆ, ಏನು ಮಾಡಿದ್ದು ಆ್ಯಕ್ಚುಲಿ ನೀವು ಅಲ್ಲಿ? ನಾವು ಆ್ಯಕ್ಚುಲಿ ಈಗ ನಾಡಿದ್ದು ರಂಜಾನು ಮತ್ತು ಯುಗಾದಿ ಹಬ್ಬ ಬರ್ತಾ ಇದೆ ಅಲ್ಲ, ಸೊ ಅದರಿಂದ ಬಸ್ ರೇಟ್ ಎಲ್ಲ ಜಾಸ್ತಿ ಆಗಿರುತ್ತೆ, ಸೀಟ್ ಸಿಗೋದಿಲ್ಲ. ಹಾಗಾಗಿ ಸಂದೇಶನ ಒಂದು ರೀಲ್ ಮೂಲಕ ತಿಳಿಸೋಣ ಎಲ್ಲರಿಗೂ, ಒಂದು ತಮಾಷೆಯಾಗಿ ಅಂತ ಹೇಳಿ ನಮ್ಮ ಟೀಮ್ ಎಲ್ಲ ಸೇರಿ ಅದನ್ನು ಮಾಡಿದ್ವಿ. ನೀವೆಲ್ಲ ಒಂದೇ ಫ್ಯಾಮಿಲಿ ಅಂತ ಹೇಳಿದ್ರು. ಹೌದು, ಯಾರ್ಯಾರು ಏನು ಪರಿಚಯ ಮಾಡ್ತೀರಿ? ಓಕೆ, ಇವ್ರು ನಮ್ಮ ಮನೆಯವರು, ಇವ್ರು ನಮ್ಮ ತಂದೆ, ಇವ್ರು ನಮ್ಮ ಅತ್ತೆ, ಇವ್ರ ತಮ್ಮ. ಏನು ಕಾನ್ಸೆಪ್ಟ್ ಇದು? ಅಲ್ಲಿ ಕೊರಿಯರ್ ಆಫೀಸ್ಗೆ ತೊಗೊಂಡು ಹೋದ್ರಿ, ಅಲ್ಲಿ ಒಂದು ಚೀಲದಲ್ಲಿ ಸೀಟ್ ಸಿಗ್ತಾ ಇಲ್ಲ, ರೇಟ್ ಜಾಸ್ತಿ ಆಗಿದೆ. ಸೊ ಕೊರಿಯರಲ್ಲಿ ನಿಮ್ಮದು ರೇಟ್ ಕಡಿಮೆ ಇರೋದಲ್ಲ, KG ಲೆಕ್ಕದಲ್ಲಿ ಎಷ್ಟಾಗುತ್ತೆ, ಸೊ ಕಳಿಸಿ ಅಂತ ಒಂದು ತಮಾಷೆಯಾಗಿ ಪ್ರ್ಯಾಂಕ್ ಮಾಡಲಿಕ್ಕೆ ಹೋದ್ವಿ. ಬಟ್ ಪೊಲೀಸರು ಕರೆಸಿದ ಉದ್ದೇಶ ಏನು? ಯಾವ ಕಾರಣಕ್ಕೆ ಪೊಲೀಸರು ಗೊತ್ತಾಯ್ತು? ಯಾಕಂದರೆ ನೀವೆಲ್ಲ ಇನ್ನೂ ಅಪ್ಲೋಡೇ ಮಾಡಿರಲಿಲ್ಲ, ಏನಾಯ್ತು ಅದು? ಹೌದು, ಅದು ಗೊತ್ತಿಲ್ಲ ನಮಗೂ ಏನಕ್ಕೆ ಏನು ಅಂತ ಬಂದು ಕೇಳಿದ್ರು. ಸೊ ನಾವೆಲ್ಲ ಈ ಥರ ರೀಲ್ಸ್ ಮಾಡೋಕ್ಕೆ ಮಾಡಿದ್ದೀವಿ ಅಂತ ಹೇಳಿದ್ವಿ. ಸರಿ, ಓಕೆ ಅಂತ ಹೇಳಿ ನೆಕ್ಸ್ಟ್ ಈ ಥರ ಮಾಡಬಾರ್ದು ಅಂದರೆ, ಈಗ ನೋಡಿ ತಪ್ಪಾಗಿ ಅದು ಸಂದೇಶ ಗೊತ್ತಿಲ್ಲ, ಅದು ಯಾರು ಹಬ್ಸಿದಾರಂತ ನಮಗೆ ಇನ್ನೂ ಅರ್ಥ ಆಗಿಲ್ಲ, ಅವರು ಅದನ್ನೇ ವಿಚಾರಿಸ್ತೀವಿ ಅಂತ ಹೇಳಿದ್ದಾರೆ. ಸೊ ಅವ್ರು ಹೇಳಿದ್ರು ಈ ಥರ ತಪ್ಪಾಗಿ ಅದೋ ಹೆಣನ ತೊಗೊಂಬಂದ್ಬಿಟ್ಟು ಇಟ್ಬಿಟ್ಟಿದ್ದೀವಿ ಅಂತ ಹೇಳಿ. ಸೊ ಬಟ್ ಇವ್ರು ಆಲ್ರೆಡಿ ನಿಂತಿರೋದೆಲ್ಲ ಇದೆ. ಓಕೆ, ನಿಮ್ಮದು ಏನು ಅದು ಟೀಮ್ ಏನೋ ಹೆಸರು ಇತ್ತಂತ, ಏನೋ ಹೆಸರು ಹೇಳ್ತಿದ್ರಿ ಸರ್? ಫ್ರ್ಯಾಂಕ್ ಮಾಂಕ್. ಯಾವ ಥರ ಫ್ರ್ಯಾಂಕ್ ಮಾಡ್ತಿದ್ರು? ನಾವು ಈ ಥರ ನಮ್ಮ ವೈಲಿಕ ವಲಯಲ್ಲಿರೋ
ಆ ಜಾಗಕ್ಕೆ ಹೋಗಿ ಅದನ್ನು ಪ್ರಮೋಷನ್ ಮಾಡಿ ಪ್ರ್ಯಾಂಕ್ ಮಾಡಿ ರೀಲ್ ಮಾಡೋದು ಥರ. ಈ ಥರ ಮಾಡಬೇಕು ಅಂತ ಅನಿಸುತ್ತಾ ಸರ್? ಯಾಕಂದರೆ ಸಮಾಜಕ್ಕೆ ಒಂದು ಕೆಟ್ಟ ಮೆಸೇಜ್ ಇದು. ಒಂದು ಕೊರಿಯರ್ ಆಫೀಸ್ಗೆ, ಈಗ ನಾನೇ ಕೊರಿಯರ್ ಆಫೀಸಲ್ಲಿ ನಾನು ಆರ್ಟ್ ಪೇಷಂಟ್ ಇದ್ದೆ. ಈ ಥರ ಒಬ್ಬ ವ್ಯಕ್ತಿ ಕೊರಿಯರ್ ಬಾಕ್ಸಿಂದ ಅಥವಾ ಒಂದು ಚೀಲದಲ್ಲಿ ಈಚೆ ಬಂದಿದ ತಕ್ಷಣ ನಾನು ಆರ್ಟ್ ಪೇಷಂಟ್ ಆಗಿದ್ದರೆ, ನನಗೇನಾದ್ರು ಹೆಚ್ಚು ಕಮ್ಮಿ ಆಗಿದ್ದರೆ ನೀವು ಬರ್ತಿದ್ದೀರಾ ಸರ್ ಆಗ? ಈ ಥರ ಮಾಡಬಾರ್ದು, ಅದೇ ತಪ್ಪಾಗಿದೆ ಅಂತಲೇ ನಾವು ಕೇಳ್ತಾ ಇದ್ದೀವಿ. ಯಾಕಂದರೆ ಎಲ್ಲ ಪ್ರಜ್ಞಾವಂತರಿದ್ದೀರಾ. ಈಗ ಪೊಲೀಸವ್ರ ಸಮಯ ವೇಸ್ಟು, ನಿಮ್ಮದು ಸಮಯ ವೇಸ್ಟು, ಬಸ್ಗಳು ಸೀಟ್ ಸಿಗಲ್ಲ, ಎಲ್ಲರಿಗೂ ಗೊತ್ತಿರೋದೇ. ಬೇರೆ ರೀತಿ ಕಾನ್ಸೆಪ್ಟ್ ಮಾಡ್ಬೋದಾಗಿತ್ತಲ್ಲ. ಒಬ್ಬ ವ್ಯಕ್ತಿನ ಪಾರ್ಸಲ್ ಮಾಡ್ತೀವಿ ಅಂತ ಅನ್ನೋದು, ಒಬ್ಬ ವ್ಯಕ್ತಿನ ಪಾರ್ಸಲ್ ಮಾಡ್ಬೋದಾ? ಪಾರ್ಸಲ್ ಮಾಡಬಾರ್ದು ಅಂತ ಅದು ನಮಗೆ ಗೊತ್ತಿರಲಿಲ್ಲಲ್ಲ, ಗೊತ್ತಿಲ್ಲದಕ್ಕೆ ನಾವು ಇವಾಗ ಇಲ್ಲಿದ್ದೀವಿ. ಸೊ ಇನ್ಮೇಲೆ ಆ ಥರ ಯಾರೂ ಮಾಡಬೇಡಿ, ಇದನ್ನು ಹಾಗೆ ಸ್ಪ್ರೆಡ್ ಮಾಡಬೇಡಿ ಅಂತ ಹೇಳೋಕ್ಕೆ ನಾವು ಹೇಳ್ತಿದ್ದೀವಿ ಅಷ್ಟೇ. ಸರ್ ನೀವೇನು ಹೇಳ್ತೀರಾ ಸರ್? ಇನ್ಮೇಲೆ ಈ ಥರ ಯಾರೂ ಮಾಡಬೇಡಿ. ಪೊಲೀಸವ್ರು ಏನು ಹೇಳಿದ್ರು?